ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಭಸ್ಮದ ಒಂದೊಂದು ಸಾಲಿನಲ್ಲಿ ಎಷ್ಟು ದೇವತೆಗಳಿರುತ್ತಾರೆ ಮತ್ತು ಹೋಮದ ಭಸ್ಮಧಾರಣೆಯಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಸ್ಮದ ಒಂದೊಂದು ಸಾಲಿನಲ್ಲಿಯೂ ಕೂಡ 9 ದೇವತೆಗಳು ಇರುತ್ತಾರೆ. ಅದರಲ್ಲಿ ಮೊದಲನೆಯ ಸಾಲಿನಲ್ಲಿ ಅಕಾರ, ಗಾರ್ಹಪತ್ಯ ಅಗ್ನಿ, ಪೃಥಿವಿ, ಧರ್ಮ, ರಜೋಗುಣ, ಋಗ್ವೇದ, ಕ್ರಿಯಾಶಕ್ತಿ, ಪ್ರಾತಃಸವನ ಹಾಗೂ ಮಹಾದೇವ ಎಂಬ ದೇವರುಗಳು ಇರುತ್ತಾರೆ. ಎರಡನೆಯದರಲ್ಲಿ ಉಕಾರ, ದಕ್ಷಿಣಾಗ್ನಿ, ಆಕಾಶ, ಸತ್ವಗುಣ, ಯಜುರ್ವೇದ, ಮಧ್ಯಂದಿನ ಸವನ, ಇಚ್ಛಾಶಕ್ತಿ, ಅಂತರಾತ್ಮ, ಮಹೇಶ್ವರ ಇವು ಎರಡನೆಯ ರೇಖೆಯ 9 ದೇವತೆಗಳು. ಮೂರನೆಯ ಅಕ್ಷರದ ಮಕಾರ, ಆಹವನೀಯ ಅಗ್ನಿ, ಪರಮಾತ್ಮ, ತಮೋಗುಣ, ದ್ಯುಲೋಕ, ಜ್ಞಾನಶಕ್ತಿ, ಸಾಮವೇದ, ತೃತೀಯ ಸವನ, ಶಿವ ಇವು ಮೂರನೆಯ ರೇಖೆಯ 9 ದೇವತೆಗಳು. ಹೀಗೆ ದೇವತೆಗಳನ್ನು ಉತ್ತಮ ಭಕ್ತಿಭಾವದಿಂದ ನಿತ್ಯ ನಮಸ್ಕಾರ ಮಾಡಿ ಸ್ನಾನಾದಿಗಳಿಂದ ಶುದ್ಧರಾದ ಪುರುಷರು ತ್ರಿಪುಂಡ್ರವನ್ನು ಹಚ್ಚಿಕೊಂಡರೆ ಭೋಗ ಮೋಕ್ಷಗಳನ್ನು ಪಡೆದುಕೊಳ್ಳುವರು. ಈಗ ಹೋಮದ ಭಸ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಹೋಮದ ಭಸ್ಮ ಎಲ್ಲ ರೀತಿಯ ಭಸ್ಮಗಳಿಗಿಂತಲೂ ತುಂಬ ಶ್ರೇಷ್ಠವಾದದ್ದು ಮತ್ತು ಶಕ್ತಿಶಾಲಿಯಾದದ್ದು. ಹೋಮದ ಭಸ್ಮದ ಧಾರಣೆಯಿಂದ ಸಮಸ್ತ ದೋಷಗಳು ನಿವಾರಣೆಯಾಗುತ್ತದೆ. ದೇವರ ಅನುಗ್ರಹ ಇದ್ದು ಸಕಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತದೆ. ಭಸ್ಮ ಧಾರಣೆಯಿಂದ ಸಕಲ ವಿಧವಾದ ಗೋಚರ, ಅಗೋಚರ, ದೃಶ್ಯ, ಅದೃಶ್ಯ ರೋಗಗಳು ನಿವಾರಣೆಯಾಗುತ್ತದೆ. ಶ್ರೀ ಮಹಾಗಣಪತಿ ಹೋಮದ ಭಸ್ಮವನ್ನು ಧರಿಸಿದರೆ ಸಕಲ ಕಾರ್ಯಗಳಲ್ಲೂ ವಿಜಯವಾಗುತ್ತದೆ. ಶ್ರೀ ಸುಬ್ರಹ್ಮಣ್ಯ ಹೋಮದ ಭಸ್ಮವನ್ನು ಧರಿಸಿದರೆ ಮನೆಯಲ್ಲಿ ಗೃಹ ಕಲಹ ನಿಂತು ಎಲ್ಲರಿಗೂ ಶಾಂತಿ ಸಿಗುತ್ತದೆ. ಶ್ರೀ ಮಹಾ ದುರ್ಗಾ ಹೋಮದ ಭಸ್ಮಧಾರಣೆಯಿಂದ ಸಕಲ ಶತ್ರುಗಳು ನಾಶವಾಗಿ ನೆಮ್ಮದಿಯ ಸಂಸಾರವನ್ನು ಮಾಡುತ್ತಾರೆ. ಶ್ರೀ ನವಗ್ರಹ ಹೋಮದ ಭಸ್ಮಧಾರಣೆಯಿಂದ ಯಾವುದೇ ಗ್ರಹಗಳ ಕಾಟ ಇರುವುದಿಲ್ಲ. ಈ ಶ್ರೀ ಮಹಾಮೃತ್ಯುಂಜಯ ಹೋಮದ ಭಸ್ಮಧಾರಣೆಯಿಂದ ಸಕಲ ವಿಧವಾದ ಅಪಮೃತ್ಯಗಳು ನಿವಾರಣೆಯಾಗುತ್ತದೆ. ಶ್ರೀ ಲಲಿತಾ ತ್ರಿಪುರ ಸುಂದರಿ, ಶ್ರೀ ರಾಜರಾಜೇಶ್ವರಿ, ಶ್ರೀ ಗಾಯತ್ರಿ ಹೋಮದ ಭಸ್ಮಧಾರಣೆಯಿಂದ ಸಕಲ ಕಾರ್ಯಗಳು ದಿಗ್ವಿಜಯ ಹೊಂದಿ ಸುಖವಾಗಿರುತ್ತಾರೆ. ಶ್ರೀ ಸುದರ್ಶನ ಹೋಮದ ಭಸ್ಮದಿಂದ ಸಕಲ ಶತ್ರು ನಿವಾರಣೆಯಾಗುತ್ತಾರೆ. ಮಾಟ ಮಂತ್ರ ದೋಷ ನಿವಾರಣೆಯಾಗುತ್ತದೆ. ಶ್ರೀ ಲಕ್ಷ್ಮೀನಾರಾಯಣ ಹೋಮದ ಭಸ್ಮಧಾರಣೆ ಧರಿಸುವುದರಿಂದ ಗಂಡ ಹೆಂಡತಿ ಜಗಳ ನಿವಾರಣೆಯಾಗಿ ಅನ್ಯೋನ್ಯವಾಗಿರುತ್ತಾರೆ. ಹೋಮದ ಭಸ್ಮಧಾರಣೆಯು ಯಾವುದೇ ಮಾಂತ್ರಿಕ ಬಾಧೆ, ದೃಷ್ಟಿಗಳು ಮತ್ತು ಶಾಪಗಳು, ಗ್ರಹಗಳ ಬಾಧೆ ಇರುವುದಿಲ್ಲ. ವೀಕ್ಷಕರೇ, ನಮ್ಮ ಮುಂದಿನ ವಿಡಿಯೋದಲ್ಲಿ ಭಸ್ಮವನ್ನು ಎಲ್ಲೆಲ್ಲಿ ಧರಿಸಬೇಕು, ಯಾವ ಯಾವ ದೇವತೆಗಳಿರುತ್ತಾರೆ, ಭಸ್ಮವನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ.